ನಾವು ಆಲ್ರೆಡಿ ಪೀಟಿಗೆ ಹಾಕ್ಬಿಟ್ಟಿದ್ದೀವಿ. ಲೋಕಸಭೆಯ ಮಹಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಬೆಳಿಗ್ಗೆ 5 ಗಂಟೆಯಿಂದಲೇ ನಿರಂತರವಾಗಿ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಮಿಸ್ ಮಾಡದೆ ನೋಡ್ತಾ ಹೋಗಿ ಇವತ್ತಿನ ಫಲಿತಾಂಶ ಏನಾಗಬಹುದು ಅಂತ. ಲೋಕಸಮರದ ಮಹಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ಲಾನ್ಗಳು ವರ್ಕೌಟ್ ಆಗಿದೆಯಾ? ಇಂಡಿ ಮೈತ್ರಿಕೂಟದ ಪ್ಲಾನ್ಗಳು ವರ್ಕೌಟ್ ಆಗಿದೆಯಾ? ಮತದಾರರ ಒಲವು ಯಾವ ಪಕ್ಷದ ಕಡೆಗೆ ಇದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ. ಮುಂದಿನ 5 ವರ್ಷಗಳ ಕಾಲ ನಮ್ಮ ದೇಶವನ್ನ ಆಳುವಂತ ಪಕ್ಷ ಯಾವ್ದಾಗಿರುತ್ತೆ, ಯಾರು ಪ್ರಧಾನಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಬಹುತೇಕ ಉತ್ತರ ಸಿಗುತ್ತೆ. ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶವೇ ಇವತ್ತು ನಿಜವಾಗಬಹುದಾ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸಿದೆ. ಒಂದು ಮಟ್ಟಿಗೆ ನಾವು ಗಮನಿಸಿದ್ರೆ ಚುನಾವಣೋತ್ತರ ಫಲಿತಾಂಶ ಈ ಹಿಂದಿನ ಫಲಿತಾಂಶಗಳನ್ನ ಗಮನಿಸಿದ್ರೆ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ, ಬಿಟ್ರೆ ನಿಖರವಾದಂತಹ ಫಲಿತಾಂಶ ಅದೇ ಆಗಿರುತ್ತೆ. ಹಾಗಾಗಿ ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಉತ್ಸಾಹ. ಮತ್ತೆ 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗೋದ್ರಲ್ಲಿ 2 ಮಾತಿಲ್ಲ. ಅದೇ ಪಕ್ಕಾ ಚುನಾವಣೋತ್ತರ ಫಲಿತಾಂಶವೇ ನಿಜ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಕಾಂಗ್ರೆಸ್ ನಾಯಕರು ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶವನ್ನ ಇನ್ನೂ ತನಕ ಒಪ್ಕೊಂಡಿಲ್ಲ. ಇಲ್ಲ, ಇದೆಲ್ಲ ಕೂಡ ಸುಳ್ಳಾಗ್ಬಿಡುತ್ತೆ, ನಾವೇ ಅತಿ ಹೆಚ್ಚಿನ ಸ್ಥಾನ ಗೆಲ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಯಾವುದು ನಿಜವಾಗುತ್ತೆ ಅನ್ನೋದೇ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ವಿಚಾರ. ಈ ಬಾರಿ ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಜನರ ಬಳಿಗೆ ಹೋಗಿದ್ದಾರೆ. ಇಂಡಿ ಮೈತ್ರಿಕೂಟ ಏನು ಕಡಿಮೆ ಇಲ್ಲ, ಹಲವು ವಿಚಾರಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಮೋದಿ ಗ್ಯಾರಂಟಿಗಳು ವರ್ಕೌಟ್ ಆಗಿದೆಯಾ, ಕಾಂಗ್ರೆಸ್ ಪಾಳ್ಯದ ಗ್ಯಾರಂಟಿ ವರ್ಕೌಟ್ ಆಗಿದೆಯಾ, ಮತದಾರರು ಯಾವುದಕ್ಕೆ ಮನಸೋತಿದ್ದಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಪ್ರಮುಖವಾಗಿ ಈ ಬಾರಿ ಬಿಜೆಪಿ ಅಸ್ತ್ರ ಆಗಿತ್ತು ಹಿಂದುತ್ವ, ರಾಮ ಮಂದಿರ, ಗ್ಯಾರಂಟಿ ವಿಚಾರಗಳನ್ನ ಮುಂದಿಟ್ಟುಕೊಂಡು ಜನರ ಮುಂದೆ ಹೋಗಿದ್ದಾರೆ. ಹಾಗಾಗಿ ಜನರನ್ನ ತಲುಪುವಲ್ಲಿ, ಮೋದಿ ಅವರ ಅಲೆ ಸೃಷ್ಟಿ ಮಾಡುವಲ್ಲಿ ಬಿಜೆಪಿ ಪಾಳಿಯ ಸಕ್ಸಸ್ ಆಗಿದೆಯಾ ಈ ಬಾರಿಯೂ ಅನ್ನೋದು ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಮೋಸ್ಟ್ಲಿ ಒಂದು ಮಧ್ಯಾಹ್ನ 12 ಗಂಟೆಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಯಾವ ಪಕ್ಷಕ್ಕೆ ಅತಿ ಹೆಚ್ಚಿನ ಸ್ಥಾನ, ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಅನ್ನೋದು ಬಹುತೇಕರ ಕುತೂಹಲ ಇದೆಯಲ್ಲ, ಮೋಸ್ಟ್ಲಿ ಅದಕ್ಕೆಲ್ಲ ಉತ್ತರ ಸಿಕ್ಬಿಡುತ್ತೆ ಅಂತ ಅನ್ಸುತ್ತೆ ಮಧ್ಯಾಹ್ನದ ಬಳಿಕ. ಹಾಗಾಗಿ ಆ ಕ್ಷಣದ ಮಾಹಿತಿಯನ್ನ, ಎಲ್ಲೆಲ್ಲಿ ಯಾವ ರೀತಿಯ ಮತ ಎಣಿಕೆ ಆಗುತ್ತೆ, ಎಲ್ಲೆಲ್ಲಿ ಲೀಡ್ ಇದೆ, ಯಾರು ಹಿನ್ನಡೆ ಅನುಭವಿಸ್ತಿದ್ದಾರೆ, ಎಲ್ಲದರ ಕುರಿತು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೊತೆಗೆ ದೇಶದ ಬಗ್ಗೆ ಇಷ್ಟು ನಿರೀಕ್ಷೆ ಇದೆಯಲ್ಲ, ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ಕೂಡ ಅತಿ ಹೆಚ್ಚಿನ ನಿರೀಕ್ಷೆ ಇದೆ. ಯಾರು ಅತಿ ಹೆಚ್ಚಿನ ಸ್ಥಾನ ಗೆಲ್ಲಬಹುದು ಅಂತ ಕಾಂಗ್ರೆಸ್ ನಾಯಕರು ಡಬಲ್ ಡಿಜಿಟ್ ರೀಚ್ ಆಗ್ತೀವಿ ಅಂತಿದ್ದಾರೆ. ಡಬಲ್ ಡಿಜಿಟ್ ರೀಚ್ ಆಗಕ್ಕೆ ಸಾಧ್ಯನಾ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಬಿಜೆಪಿ ಅವರು ಹೇಳ್ತಿದ್ದಾರೆ, ಇಲ್ಲ ರೀ, ಲಾಸ್ಟ್ ಟೈಮ್ ಏನ್ ಬಂದಿತ್ತು ಅದೇ ಫಲಿತಾಂಶ ನಾವು ಎದುರು ನೋಡ್ತಾ ಇದ್ದೀವಿ, 23ರಿಂದ 24 ಸ್ಥಾನ ರಾಜ್ಯದಲ್ಲಿ ಬಂದೇ ಬರುತ್ತೆ ಅಂತ. ಹಾಗಾಗಿ ಅವ್ರು ಹೇಳಿದ್ದೆ ನಿಜ ಆಗ್ಬಿಡುತ್ತಾ? ಇದೆಲ್ಲವೂ ಕೂಡ ಕುತೂಹಲ ಇದೆ. 400 ಪಾರ್ ತಲುಪುತ್ತಾ ಎನ್ಡಿಎ ಮೈತ್ರಿಕೂಟ? ಲೋಕ ಸಮರದ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಆಗುತ್ತಾ? ಅದೇ ಫಲಿತಾಂಶ ಇವತ್ತು ಹೊರಬೀಳಬಹುದಾ? ಲೋಕ ಸಮರದ ಇಂಡಿ ಕೂಟಕ್ಕೆ ಎಷ್ಟು ಸ್ಥಾನ ಸಿಗಬಹುದು ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ದೇಶದಲ್ಲಿ ಬದಲಾವಣೆ ಬಯಸಿದ್ದಾರಾ 140 ಕೋಟಿ ಜನರು, ಅಥವಾ ಯಥಾವತ್ತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿನ 5 ವರ್ಷಗಳ ಕಾಲ ನಮ್ಮ ಜೊತೆಗೆ ಇರಬೇಕು ಅಂತಿದ್ದಾರಾ ಮತದಾರರು? ಸೋಲು ಗೆಲುವಿನ ಲೆಕ್ಕಾಚಾರಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಲಿದೆ. ಲೋಕಸಮರದಲ್ಲಿ ಸೂಪರ್ ಫಾಸ್ಟ್ ಫಲಿತಾಂಶ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ 543 ಕ್ಷೇತ್ರಗಳು, ವಿಶೇಷವಾಗಿ ಕರ್ನಾಟಕದ 22 ಕ್ಷೇತ್ರಗಳು. 22 ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ ಅನ್ನುವಂತಹ ಮಾತನ್ನ ಕಮಲ ಕಲಿಗಳು ಹೇಳ್ತಾ ಇದ್ದಾರೆ. 28 ಕ್ಷೇತ್ರಗಳಲ್ಲಿ ಏನಾಗುತ್ತೆ? ಅತ್ಯಂತ ನಿಖರ ಪ್ರಖರ ಫಲಿತಾಂಶಕ್ಕಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಸರ್ವಸನ್ನದ್ಧವಾಗಿದೆ. ಪ್ರತಿ ಕ್ಷೇತ್ರಗಳಲ್ಲೂ, ಪ್ರತಿ ಬೂತ್ಗಳಲ್ಲೂ, ಪ್ರತಿ ಜಿಲ್ಲೆಗಳಲ್ಲೂ, ಲೋಕಸಭಾ ಕ್ಷೇತ್ರಗಳಲ್ಲಿ ಫಲಿತಾಂಶದ ಅಪ್ಡೇಟ್, ಸೆಕೆಂಡ್ ಟು ಸೆಕೆಂಡ್ ಅಪ್ಡೇಟ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್. 543 ಕ್ಷೇತ್ರಗಳಲ್ಲಿ ಕೇಸರಿ ಕಲರವ, ಇಂಡಿ ಒಕ್ಕೂಟದ ಸದ್ದ, ಈ ಎಲ್ಲ ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ರೆಗ್ಯುಲರ್ ಸೆಕೆಂಡ್ ಟು ಸೆಕೆಂಡ್ ಅಪ್ಡೇಟ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ಲಿಕ್ಕಿದೆ. ನಂಬರ್ 1 ಎಲೆಕ್ಷನ್ ಟೀಮ್, ಪೊಲಿಟಿಕಲ್ ನ್ಯೂಸ್ ಅಂದ್ರೆ ರಿಪಬ್ಲಿಕ್ ಕನ್ನಡ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ರಾಜಕೀಯ ಸುದ್ದಿಗಳು ಒಂದು ಮಿಸ್ ಆಗದೆ ಅಪ್ ಟು ಡೇಟ್, ಸೆಕೆಂಡ್ ಟು ಸೆಕೆಂಡ್ ಯಾವ ರೀತಿ ಕೊಡ್ತಾ ಇದ್ದೀವಿ ನೋಡ್ತಾ ಇದ್ದೀರಿ. ಸೊ ಎಲೆಕ್ಷನ್ ಅಪ್ಡೇಟ್ ಅಂದ್ರೆ
ನಿಮ್ಮ ರಿಪಬ್ಲಿಕ್ ಕನ್ನಡ. ಫಲಿತಾಂಶದ ಸೆಕೆಂಡ್ ಟು ಸೆಕೆಂಡ್ ಅಪ್ಡೇಟ್ ಅಂದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡ. ವೀಕ್ಷಿಸುತ್ತಲೇ ಇರಿ ರಿಪಬ್ಲಿಕ್ ಕನ್ನಡ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನಿಖರ ಪ್ರಖರ ಫಲಿತಾಂಶವನ್ನ ಕರಾರುವಕ್ಕಾಗಿ ವೆರಿ ಫಸ್ಟ್ ಅಂಡ್ ವೆರಿ ಫಾಸ್ಟ್ ಫಲಿತಾಂಶವನ್ನ ಕೊಡೋದಕ್ಕೆ ನಮ್ಮ ಟೀಮ್ ಸರ್ವಸನ್ನದ್ಧವಾಗಿದೆ. 543 ಕ್ಷೇತ್ರಗಳು, 500ಕ್ಕೂ ಹೆಚ್ಚು ರಿಪೋರ್ಟರ್ಸ್, ನಂಬರ್ 1 ಟೆಕ್ನಿಕಲ್ ಟೀಮ್ ಎಲ್ಲರೂ ಸೇರಿಕೊಂಡು ನಿಮಗಾಗಿ ನಿಮ್ಮ ಮನಗಳಿಗೆ ಫಲಿತಾಂಶವನ್ನ ಕರಾರುವಕ್ಕಾಗಿ ತಲುಪಿಸೋದಕ್ಕೆ ನಾವು ಸರ್ವಸನ್ನದ್ಧವಾಗಿದ್ದೀವಿ. ಇಡೀ ದೇಶದಲ್ಲಿ ಕುತೂಹಲ ಮನೆ ಮಾಡಿದೆ. ವಾರಣಾಸಿ ಕ್ಷೇತ್ರದಿಂದ ಮತ್ತೆ ಪ್ರಧಾನಿ ಮೋದಿ ಅವರು ಗೆಲ್ತಾರ? ರಾಹುಲ್ ಗಾಂಧಿ ಅವರ ಅದೃಷ್ಟ ಯಾವ ರೀತಿ ಇದೆ? ಇಂಡಿ ಒಕ್ಕೂಟಕ್ಕೆ ಜನ ಜೈ ಅಂತಾರ? ಈ ಎಲ್ಲ ವಿಚಾರಗಳು ನಿಮ್ಮ ಮುಂದೆ ಸೆಕೆಂಡ್ ಟು ಸೆಕೆಂಡ್. ಸಹಜವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ನಿಖರ ಫಲಿತಾಂಶ ಕೊಡೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸರ್ವಸನ್ನದ್ಧ ಆಗಿರೋದು ನಮ್ಮ ಅತಿ ದೊಡ್ಡ ತಂಡ. ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ, ಯಾವ ಅಭ್ಯರ್ಥಿ ಹಿನ್ನಡೆ, ಯಾವ ಅಭ್ಯರ್ಥಿ ಮುನ್ನಡೆ, ಪ್ರತಿ ಕ್ಷಣದ ಮಾಹಿತಿಯನ್ನ ಮತ ಎಣಿಕೆ ಕಾರ್ಯ ಎಲ್ಲಿ ನಡೆಯುತ್ತೋ ಆ ಸ್ಪಾಟ್ ಇಂದಲೇ ನಿಮ್ಮ ತನಕ ತಲುಪಿಸುವನ್ನ ಕೆಲಸ ಮಾಡ್ತಾ ಹೋಗ್ತೀವಿ. ಸಹಜವಾಗಿ ಜನ ಆಲ್ರೆಡಿ ಡಿಸೈಡ್ ಮಾಡಾಗಿದೆ, ಅವರು ಓಟ್ ಹಾಕಿ ಆಗಿದೆ, ಆ ಮತಗಳು ಕೂಡ ಭದ್ರವಾಗಿದೆ. ಹಾಗಾಗಿ ಜನ ಡಿಸೈಡ್ ಮಾಡಿರುವಂತ ನಾಯಕ ಯಾರು ಅನ್ನೋದಷ್ಟೇ ಇವತ್ತು ರಿವೀಲ್ ಆಗಬೇಕು. ಅದನ್ನ ನಾವೆಲ್ಲ ಎದುರು ನೋಡ್ತಾ ಇದ್ದೀವಿ ಕೂಡ. ಸಹಜವಾಗಿ ಬಿಜೆಪಿ ಪಾಳಿಯ ಈ ಬಾರಿ ಹೇಳ್ತಾ ಇರೋದು, ಮೋದಿ ಅಲೆ ಸೃಷ್ಟಿಯಾಗ್ಬಿಟ್ಟಿದೆ, ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ನಮ್ಮ ಪರವಾಗಿ ಒಲವು ಇಟ್ಕೊಂಡಿದ್ದಾರೆ ಅಂತ. ಬಹುತೇಕ ಈ ಬಾರಿ ಶ್ರೀರಾಮ ಮಂದಿರ ನಮ್ಮ ಕೈ ಹಿಡಿಯಬಹುದು ಅಂತ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಹಾಗಾಗಿ ಅಥವಾ ಬಿಜೆಪಿ ಪಾಳಿಯ ನಿರೀಕ್ಷೆ ಮಾಡ್ತಿದೆ, ಜನರ ಒಲವು ನಿಜಕ್ಕೂ ಹಾಗೆ ಇದೆಯಾ? ಇದು ಪ್ರಶ್ನೆ ಇರೋದು. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳಿಯ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಜನರನ್ನ ತಲುಪುವಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಅಷ್ಟು ಗ್ಯಾರಂಟಿಗಳು ಜನರ ಮನಗಳನ್ನ ತಲುಪುವಲ್ಲಿ ಸಾಧ್ಯ ಆಗಿದೆಯಾ? ಸಕ್ಸಸ್ ಆಗ್ತಾರ ಕಾಂಗ್ರೆಸ್ ನಾಯಕರು? ಇದು ಅತಿ ದೊಡ್ಡ ಪ್ರಶ್ನೆ ಇದೆ. ಒಂದು ಹಿನ್ನಡೆ ಆಗಿರೋದು ಕಾಂಗ್ರೆಸ್ ಪಾಳ್ಯಕ್ಕೆ ಅನ್ನೋದು ಸಹಜವಾಗಿ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅಂತ ಅಂದ್ರೆ ಯಾರು ಪ್ರಧಾನಿ ಕ್ಯಾಂಡಿಡೇಟ್, ಯಾರು ಮುಂದಿನ 5 ವರ್ಷ ನಿಮ್ಮಲ್ಲಿ ಪ್ರಧಾನಿ ಆಗಿರ್ತಾರೆ? ಸಪೋಸ್ ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನ ಗೆದ್ದಂತ ಹೊತ್ತಲ್ಲಿ ಅದಕ್ಕೆ ಉತ್ತರ ಇಲ್ಲ ಕಾಂಗ್ರೆಸ್ ನಾಯಕರಲ್ಲಿ. ಹಾಗಾಗಿ ಅದೇ ಹಿನ್ನಡೆ ಆಗಬಹುದು ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಅದು ಒಂದೇ ರೀಸನ್ ಅಂತ ಅಲ್ಲ, ಕಾಂಗ್ರೆಸ್ಗೆ ಮುನ್ನಡೆ ಆಗುವಂತಹ ಒಂದಷ್ಟು ಅಂಶಗಳು ಕೂಡ ಇದೆ. ಹಾಗಾಗಿ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ 2019ರ ಫಲಿತಾಂಶವನ್ನ ನಾವು ಗಮನಿಸಿದ್ರೆ ಈ ಬಾರಿ ಒಂದಷ್ಟು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಲ್ಲೂ ಕೂಡ ಕಾಂಗ್ರೆಸ್ ಪಾಳಿಯ ಯಶಸ್ವಿ ಆಗಬಹುದು ಅನ್ನುವಂತಹ ವಿಚಾರ. ಕೌಂಟಿಂಗು ಮುನ್ನವೇ ಈಗಾಗಲೇ ಬಿಜೆಪಿಯನ್ನ ಖಾತೆ ತೆರೆದಾಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಬಿಜೆಪಿ ಈಗಾಗಲೇ ದೇಶದಾದ್ಯಂತ ಸದ್ದು ಮಾಡುತ್ತಿರುವಾಗಲೇ ಅಧಿಕೃತವಾಗಿ ಮುಖೇಶ್ ದಲಾಲ್ ಅವಿರೋಧವಾಗಿ ಆಯ್ಕೆಯಾದಂತಹ ಬಿಜೆಪಿಯ ಫಸ್ಟ್ ಕ್ಯಾಂಡಿಡೇಟ್ ಈಗಾಗಲೇ ಸೂರತ್ನಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಖಾತೆಯನ್ನ ಬಿಜೆಪಿ ಈಗಾಗಲೇ ತೆರೆದಾಗಿದೆ. ತಾವು ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಫಲಿತಾಂಶಕ್ಕೆ ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಸೂರತ್ ಕ್ಷೇತ್ರದಿಂದ ಮುಖೇಶ್ ದಲಾಲ್ ಅವಿರೋಧವಾಗಿ ಈಗಾಗಲೇ ಆಗಿದೆ. ಪಕ್ಷೇತರರು ಇಲ್ಲಿ ನಾಮಿನೇಷನ್ ಅನ್ನ ವಾಪಸ್ ತಗೊಂಡ್ರು. ಕೆಲವು ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳ ನಾಮಪತ್ರ ರಿಜೆಕ್ಟ್ ಆಯಿತು. ಸೊ ಸೂರತ್ನಿಂದ ಮುಖೇಶ್ ದಲಾಲ್ ಇಡೀ ದೇಶದಲ್ಲಿ ಬಿಜೆಪಿಯ ಏಕೈಕ ಅಭ್ಯರ್ಥಿ. ಈ ಹಿಂದೆ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾದಂತಹ ಬಿಜೆಪಿಯ ಅಭ್ಯರ್ಥಿ. ಸೊ ಈಗಾಗಲೇ ಬಿಜೆಪಿ ಖಾತೆಯನ್ನ ತೆರೆದಾಗಿದೆ. ಈ ಮೂಲಕ ಇಡೀ ದೇಶದಲ್ಲಿ ಬಿಜೆಪಿ ಸದ್ದು ಮಾಡುತ್ತಾ ಅಬ್ ಕಿ ಬಾರ್ 400 ಪಾರ್ ಅನ್ನುವಂತಹ ಮಾತನ್ನ ಮೋದಿ ಅಂಡ್ ಟೀಮ್ ಹೇಳ್ತಾನೆ ಇದೆ. ಹಾಗಿದ್ರೆ ಅದು ನಿಜವಾಗುತ್ತಾ? ಎಕ್ಸಿಟ್ ಪೋಲ್ ಅಲ್ಲಿ 370ರಿಂದ 390ರವರೆಗೂ ಗೆಲ್ಲುತ್ತೆ NDA ಒಕ್ಕೂಟ ಅಂತ ಇದೆ. ಆದ್ರೆ ಕಮಲ ಕಲಿಗಳು ಹೇಳ್ತಾ ಇರೋದು 400ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ. ಎಕ್ಸಾಕ್ಟ್ಲಿ ಶ್ರೀಪಾದ್, ನೀವು ಹೇಳ್ತಾ ಇದ್ರಿ 400 ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ರೆ, ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಕೂಡ ಅದನ್ನೇ ಹೇಳ್ತಾ ಇದೆ. ಹಾಗಾಗಿ ದೊಡ್ಡ ಮಟ್ಟದ ವಿಶ್ವಾಸ ಬಿಜೆಪಿ ನಾಯಕರಲ್ಲಿ, ನಾವು ಈ ಬಾರಿ ಮತ್ತೆ ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅಂತ. ಕಾಂಗ್ರೆಸ್ ನಾಯಕರು ಯಾಕೋ ಅದನ್ನ ಒಪ್ಕೊಳ್ಳುವಂತ ಮನಸ್ಥಿತಿಯಲ್ಲಿಲ್ಲ. ಮೋಸ್ಟ್ಲಿ ಅದನ್ನ ಒಪ್ಕೊಳ್ಳುವಂತ ಮನಸ್ಥಿತಿ ಫಲಿತಾಂಶ ಹೊರಬಿದ್ದ ಬಳಿಕವೇ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಅವರು ಲಾಸ್ಟ್ ಟೈಮ್ ಎಲ್ಲ ಚುನಾವಣೋತ್ತರ ಫಲಿತಾಂಶದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು, ಅದೆಲ್ಲ ನಿಜ ಆಗ್ಬಿಡ್ತಾ, ನೀವು ಕೊಟ್ಟಿರುವಂತಹ ನಂಬರ್ಸ್ ಎಲ್ಲ ನಿಜ ಆಗ್ಬಿಡ್ತಾ ಅಂತ. ಹೌದು, ಖಂಡಿತ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಬಹುತೇಕ ನಿಖರ ಆಗದೆ ಇದ್ರು ಕೂಡ ಆಸುಪಾಸು ಆ ನಂಬರ್ ಸ್ವಲ್ಪ ಏರುಪೇರಾಗಬಹುದು ಹೊರತು
ಅದೇ ಇದ್ದೇ ಇರುತ್ತೆ ಅನ್ನುವಂತ ವಿಚಾರ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಒಂದು ಮಾತನ್ನ ಹೇಳ್ತಾ ಇದ್ರು, ಎಕ್ಸಿಟ್ ಪೋಲ್ ಸಂಜೆಯೇ ಈಗಾಗಲೇ ಎಕ್ಸಿಟ್ ಪೋಲ್ ಅಲ್ಲಿ 110ರಿಂದ 120 ಸ್ಥಾನಗಳನ್ನ ಇಂಡಿ ಒಕ್ಕೂಟ ಗೆಲ್ಲುತ್ತೆ ಅಂತಂದ್ರೆ, ಆದ್ರೆ ನೀವು ಗಮನಿಸ್ತಾ ಇರಿ ಅದೆಲ್ಲವೂ ಸುಳ್ಳಾಗುತ್ತೆ. 290ಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ತೀವಿ ಅಂತ ಖರ್ಗೆ ಅವರು ಹೇಳಿದ್ರು. ಗೊತ್ತಿಲ್ಲ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಇದೆ. ಇಡೀ ಮತದಾರರಲ್ಲಿ ಮೋದಿ ಅಂಡ್ ಟೀಮ್ ಅಲ್ಲಿ ಒಂದು ರೀತಿಯ ವಿಶ್ವಾಸ ಮನೆ ಮಾಡಿ. ಹಾಗಿದ್ರೆ ಲೋಕ ಸಮರದ ಕ್ಷಣದ ಅಪ್ಡೇಟ್ 2024ರ ಲೋಕಸಭೆ ಚುನಾವಣೆಯ ಪ್ರಮುಖಾಂಶಗಳು, ಎಲ್ಲೆಲ್ಲಿ ಯಾವ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ, ಸದ್ಯಕ್ಕೆ ಏನ್ ನಡೀತಾ ಇದೆ, ಏನು ಮುಖ್ಯ ವಿಚಾರಗಳು ಈ ಸಾರಿಯ ಲೋಕಸಭೆ ಚುನಾವಣೆಯಲ್ಲಿ ನೋಡೋಣ ಒಂದು ವಿಶೇಷ ವರದಿಯಲ್ಲಿ. ಲೋಕ ಸಮರದಲ್ಲಿ ಎನ್ಡಿಎ ಹ್ಯಾಟ್ರಿಕ್ ಗೆಲುವು, ಎಲ್ಲ ಸಮೀಕ್ಷೆಗಳಲ್ಲೂ ಬಿಜೆಪಿಯೇ ಬಾಸ್. ದೇಶದಲ್ಲಿ ಮತ್ತೆ ಮೋದಿ ರಾಜ್ಯಭಾರ ಶುರುವಾಗಲಿದೆ. ಸತತ 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ವಿಜಯ ಪತಾಕೆಯನ್ನ ಹಾರಿಸಲಿದ್ದಾರೆ. ಹೆಚ್ಚು ಸೀಟ್ಗಳೊಂದಿಗೆ ಮತ್ತೆ ಕೇಂದ್ರದ ಗದ್ದುಗೆಯನ್ನ ಏರಲಿದ್ದಾರೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ವರದಿ ಮಾಡಿವೆ. 2014-19 ಬಳಿಕ 2024ರಲ್ಲೂ